ವೀಕ್ಷಕರೇ, ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ವರ್ಷದ ಕೊನೆಯಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ, ಹೊಸ ವರ್ಷದ ಆರಂಭದಲ್ಲಿದೆ. ಹೊಸ ವರ್ಷ ನಿಮಗೆ ಯಾವ ರೀತಿಯಲ್ಲಿ ಒಂದು ಫಲ ಸಿಗಬಹುದು, ಈ ಒಂದು ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಫಲಗಳು ಸಿಗ್ತಾ ಇದೆಯಾ ಅನ್ನುವಂತಹ ಬಹಳ ಮುಖ್ಯವಾಗಿರತಕ್ಕಂತ ವಿಷಯ ನಿಮಗೆ ಈ ವಿಡಿಯೋದಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ನೀವು ಮಿಸ್ ಮಾಡ್ಕೊಳ್ಳದೆ ನೋಡ್ಬೇಕು. ಪರಿಹಾರದ ಅವಶ್ಯಕತೆ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ, ತಡ ಮಾಡೋದ್ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಸಿಂಹ ರಾಶಿಯ ನಕ್ಷತ್ರಗಳು ಬಂದು ಮಖ ನಕ್ಷತ್ರದ 1, 2, 3, 4 ಚರಣಗಳು, ಹುಬ್ಬ ನಕ್ಷತ್ರದ 4 ಚರಣಗಳು, ಉತ್ತರ ನಕ್ಷತ್ರದ ಮೊದಲನೇ 1 ಚರಣ ಸೇರಿರುವಂತಹ ಸಿಂಹ ರಾಶಿ. ಇನ್ನು ಈ ಸಿಂಹ ರಾಶಿಯ ಲಾಂಛನ ಬಂದು ಸಿಂಹದ ಒಂದು ಲಾಂಛನವನ್ನ ಹೊಂದಿರತಕ್ಕಂಥದ್ದು. ರಾಷ್ಟ್ರಾಧಿಪತಿ ರವಿ ಆಗಿರುವಂತದ್ದು, ರಾಶಿ ತತ್ವ ಅಗ್ನಿ ಆಗಿದೆ. ಮತ್ತೆ ಪೂರ್ವ ದಿಕ್ಕು ಪುರುಷ ಲಿಂಗದ ರಾಶಿ, ಕ್ಷತ್ರಿಯ ವರ್ಣ. ಇನ್ನು ರಾಶಿಯ ರತ್ನ ಬಂದು ಮಾಣಿಕ್ಯ. ಅದೃಷ್ಟದ ಬಣ್ಣ ಗುಲಾಬಿ ಮತ್ತು ಕೆಂಪು ಆಗಿದೆ. ಅದೃಷ್ಟದ ದಿನ ರವಿವಾರ ಮತ್ತು ಬುಧವಾರ ಆಗಿರುವಂತದ್ದು. ಅದೃಷ್ಟದ ದೇವತೆ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಆಗಿರುವಂತದ್ದು. ಅದೃಷ್ಟದ ಸಂಖ್ಯೆ 1, 5, 9 ಆದ್ರೆ ಅದೃಷ್ಟದ ದಿನಾಂಕ 1, 10, 19, 28ನೇ ತಾರೀಕು ತುಂಬಾ ಅದೃಷ್ಟದ ದಿನಾಂಕಗಳು ಅಂತ ಹೇಳ್ಬೋದು. ಇನ್ನು ನಿಮಗೆ ಮಿತ್ರ ರಾಶಿ ಬಂದು ಮೇಷ, ಮಿಥುನ, ಕನ್ಯೆ ಆಗಿರುವಂತದ್ದು. ಶತ್ರು ರಾಶಿ ವೃಷಭ, ತುಲಾ, ಕುಂಭ ರಾಶಿ ಆಗಿರ್ತಕ್ಕಂಥದ್ದು. ಸಿಂಹ ರಾಶಿಯವರು ಯಾವತ್ತಿಗೂ ಬಹಳಷ್ಟು ನಿರೀಕ್ಷೆ ಇರುತ್ತೆ, ಮಹತ್ವಾಕಾಂಕ್ಷೆ ಇರುತ್ತೆ. ಏನೇ ಯೋಚನೆ ಮಾಡಿದ್ರು, ಯೋಜನೆಯನ್ನ ರೂಪಿಸಿದ್ರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಯೋಜನೆಯನ್ನ ರೂಪಿಸ್ತಕ್ಕಂತ ವ್ಯಕ್ತಿಗಳಾಗಿರುವಂತದ್ದು. ಸದಾ ಸಕ್ರಿಯವಾಗಿ ಇರತಕ್ಕಂತಹ ವ್ಯಕ್ತಿತ್ವ. ಜೊತೆಗೆ ಉದಾರಿಗಳು, ಯಾರಿಗೂ ಏನೋ ಪ್ರಾಬ್ಲಮ್ ಇತ್ತು, ಸಮಸ್ಯೆ ಇತ್ತು ಅಂತಂದ್ರೆ ಎಲ್ಲರಿಗೂ ಸ್ಪಂದನೆ ಮಾಡತಕ್ಕಂತ ವ್ಯಕ್ತಿತ್ವ ಈ ಸಿಂಹ ರಾಶಿಯವರದಾಗಿರ್ತಕ್ಕಂಥದ್ದು. ಮತ್ತೆ ಸ್ನೇಹಪರರಾಗಿರ್ತಕ್ಕಂಥದ್ದು. ಸ್ನೇಹ ಬಳಗ ತುಂಬಾ ದೊಡ್ಡದಾಗಿರುತ್ತೆ ಸಿಂಹ ರಾಶಿಯವರಿಗೆ. ಬಹಳಷ್ಟು ಸ್ನೇಹಿತರು ಇರ್ತಾರೆ. ಎಲ್ಲರ ಜೊತೆಯಲ್ಲಿ ಲವಲವಿಕೆಯಿಂದ ಬೆರೆಯುವಂತಹ ವ್ಯಕ್ತಿ. ಜೊತೆಗೆ ಅಷ್ಟೇ ಕೋಪಿಷ್ಠರು. ಕೋಪದ ಬಗ್ಗೆನೆ ಒಂದು ವಿಡಿಯೋ ಮಾಡಾಕ್ಬೇಕಾಗತ್ತೆ, ಅಷ್ಟೊಂದು ಕೋಪ ಇರುತ್ತೆ ಸಿಂಹ ರಾಶಿಯವರಿಗೆ. ಇಂತಹ ಸಿಂಹ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳ ಒಂದು ಫಲವನ್ನ ನೋಡ್ತಕ್ಕಂಥದ್ದು. ನೋಡಿ, ವಕೀಲರಿಗೆ ಬಹಳಷ್ಟು ಅವಕಾಶಗಳು ಕಂಡು ಬರ್ತಕ್ಕಂಥದ್ದು. ಕೀರ್ತಿ ಪ್ರತಿಷ್ಠೆಗಳು ದೊರೆತಕ್ಕಂತ ಸನ್ನಿವೇಶಗಳಿದೆ. ಸರ್ಕಾರಿ ಉದ್ಯೋಗಗಳು, ಈ ಅಧಿಕಾರ ಸ್ಥಾನ ಪಡಿತಕ್ಕಂತಹ ಅವಕಾಶಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ವೈದ್ಯರಿಗೆ ಶುಭವಾಗಿರ್ತಕ್ಕಂತ ಒಂದು ಫಲ ಸಿಗುತ್ತೆ. ತಾಂತ್ರಿಕ ಪರಿಣಿತರು ಉನ್ನತವಾಗಿರ್ತಕ್ಕಂತ ಶ್ರೇಣಿಯನ್ನ ಪಡೆಯುವಂತ ಸಾಧ್ಯತೆ ಇದೆ. ಸಂಗೀತ ಕಚೇರಿ ನಡೆಸತಕ್ಕಂಥವರು ಗೌರವಿತವಾಗಿರ್ತಕ್ಕಂತ ಸ್ಥಾನಮಾನಗಳನ್ನ ಪಡಿತಕ್ಕಂತ ಸಾಧ್ಯತೆಗಳಿದೆ. ಯಂತ್ರೋಪಕರಣ ದುರಸ್ತಿ ಮಾಡ್ತಕ್ಕಂಥವ್ರಿಗೆ ಕೆಲವೊಂದು ತೊಂದರೆಗಳನ್ನ ಎದುರಿಸಬೇಕಾಗತ್ತೆ. ನೋಡಿ, ಈ ಕೆಲವೊಂದು ಫಲಗಳಿದೆಯಲ್ಲ, ತುಂಬಾ ಅದ್ಭುತವಾಗಿರತಕ್ಕಂತ ಫಲಗಳಿದೆ. ತುಂಬಾ ದಿನದಿಂದ ನಿಂತು ಹೋಗಿರ್ತಕ್ಕಂತ ಕೆಲಸಗಳನ್ನ ಮರಿಚಾಲನೆ ಮಾಡಬೇಕು. ಹಣಕಾಸಿನ ಸಮಸ್ಯೆಗಳಿದೆ, ಅದನ್ನ ಸರಿ ಮಾಡ್ಕೋಬೇಕು. ಜನಗಳಿಂದ ಪ್ರಾಬ್ಲಮ್ ಇದೆ, ಅದನ್ನ ಕೆಲವೊಂದು ಮಾತಾಡಿಸಿ, ಮಾತುಕತೆಯ ಮೂಲಕ ಅದನ್ನು ವ್ಯವಹರಿಸಿ ಸರಿ ಮಾಡ್ಕೋಬೇಕು. ಈ ರೀತಿಯಾಗಿರ್ತಕ್ಕಂತ ಅನೇಕ ವಿಚಾರಗಳನ್ನ ಹೊತ್ತುಕೊಂಡು ಈ ಒಂದು ತಿಂಗಳವನ್ನ ಪ್ರಾರಂಭ ಮಾಡ್ತೀರಿ. ಪ್ರಾರಂಭದಲ್ಲಿ ಸಾಕಷ್ಟು ಕೆಲವೊಂದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಂತೆ ಇರುತ್ತೆ. ಒಳ ಮನಸ್ಸಿನಲ್ಲಿ ಒಂದು ಕುಹುಕ ಇರುತ್ತೆ. ಏನಾಗುತ್ತೋ, ನಾನು ಅಂದ್ಕೊಂಡಂತ ಕೆಲಸ ಆಗುತ್ತಾ, ನಾನು ಅಂದ್ಕೊಂಡಂತ ಕೆಲಸ ಆಗದೇ ಇದ್ರೆ ನಾನು ಏನ್ ಮಾಡ್ಲಿ ಅನ್ನುವಂತಹ ಅನೇಕ ತುಡಿತಗಳು, ಯೋಜನೆಗಳು ಇರ್ತವೆ. ಆದ್ರೆ ಎಲ್ಲ ಯೋಜನೆಗಳನ್ನ ತುಂಬಾ ಅಚ್ಚುಕಟ್ಟಾಗಿ, ಜಾಗರೂಕತೆಯಿಂದ, ಬುದ್ಧಿವಂತಿಕೆಯಿಂದ ನೀವು ಕೆಲಸ ಕಾರ್ಯಗಳನ್ನ ನಿರ್ವಹಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಯಶಸ್ಸಿನ ಫಲಗಳು ಸಿಗುವಂತಹ ಸನ್ನಿವೇಶಗಳು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ನೀವು ಮಾಡತಕ್ಕಂತ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆ ಗೌರವ ಅನ್ನುವಂಥದ್ದು ಸಿಗುತ್ತೆ. ಮಾನ ಸನ್ಮಾನಗಳು ಸಿಗುತ್ತೆ. ಕೀರ್ತಿ ಪ್ರತಿಷ್ಠೆಗಳು ಸಿಗುತ್ತೆ. ಹೆಚ್ಚಿನ ಸ್ಥಾನಕ್ಕೆ ಪ್ರಮೋಷನ್ ಆಗುವಂತ ಸನ್ನಿವೇಶಗಳು ಕಂಡು ಬರುತ್ತೆ. ಮತ್ತೆ ಆ ಕೆಲಸವನ್ನ ಎಂಜಾಯ್ ಮಾಡ್ತಾ, ಅಂದ್ರೆ ಆ ಕೆಲಸವನ್ನ ಖುಷಿ ಪಡ್ತಾ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ತುಂಬಾ ಮುಖ್ಯ. ಜೀವನದಲ್ಲಿ ಸಕ್ಸಸ್ ಸಿಗಬೇಕು, ನಾವು ಜೀವನದಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಯಾವತ್ತಿಗೂ ನಾವು ನಮ್ಮ ಕೆಲಸವನ್ನ ಪ್ರೀತಿಸಬೇಕು, ನಮ್ಮ ಕೆಲಸವನ್ನ ಗೌರವಿಸಬೇಕು. ನಮ್ಮ ಕೆಲಸವನ್ನ ನಾವು ಯಾವಾಗ ಶ್ರದ್ಧೆ ಭಕ್ತಿಯಿಂದ ನಾವು ನಮ್ಮ ಕಾಯಕವನ್ನ ಮಾಡ್ತೀವಿ, ಅವಾಗ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳೇ ಬರೋದಿಲ್ಲ. ಯಾಕಂತಂದ್ರೆ ದುಡಿಮೆಯೇ ದುಡ್ಡಿನ ಮೂಲ ಅಂತ ಹೇಳ್ತೇವೆ. ಆ ತರ ಕೆಲವೊಂದು ಹಣಕಾಸಿನ ಸಮಸ್ಯೆಗಳು ಯಾವುದೇ ರೀತಿಯಿಂದ ತೊಂದರೆ ತಾಪತ್ರಗಳು ಬರೋದಿಲ್ಲ ಅನ್ನುವಂಥದ್ದು ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಂಡ್ರು ಕೂಡ ಏನು ತೊಂದರೆ ಇಲ್ಲ.
ಇನ್ನು ನಾನು ಬಹಳ ಮುಖ್ಯವಾದಂತ ಪಾಯಿಂಟ್ಸ್ ಗಳು ಈ ವಿಡಿಯೋದಲ್ಲಿ ಬಂದು ಹೋಗ್ತವೆ, ಜೊತೆಗೆ ಅದ್ಭುತವಾದ ಪರಿಹಾರಗಳು ಬಂದು ಹೋಗ್ತವೆ. ಅದ್ರ ಬಗ್ಗೆ ಎಲ್ಲ ನಿಮ್ಮ ಮಾಹಿತಿಯನ್ನ ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ 80 ರಿಂದ 100 ಪುಟ ಇರುತ್ತೆ. ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಹಿಂದಕ್ಕೆ ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಅವರಿಗೆ ಅಪಾರವಾದ ಜ್ಞಾನ ಇತ್ತು, ಅನುಭವ ಇತ್ತು, ಆಮೇಲೆ ಅದ್ರ ಬಗ್ಗೆ ತಿಳುವಳಿಕೆ ಇತ್ತು. ಈಗಿನ ಜನರಿಗೆ ಬದಲಾಗಿರುವಂತ ಜೀವನ ಶೈಲಿ, ಹಾಗಾಗಿ ಯಾರಿಗೂ ಸಮಯ ಇಲ್ಲ. ಇಲ್ಲಿ ಎಲ್ಲರೂ ಅವ್ರವ್ರ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ, ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ನೀವೇನಾದ್ರೂ ಯಂತ್ರೋಪಕರಣ ದುರಸ್ತಿ ಮಾಡ್ತಾ ಇದ್ದೀರಾ, ಯಾವ್ದಾದ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀರಾ, ಯಾವ್ದಾದ್ರು ಕೆಟ್ಟು ಹೋಗಿರುವಂತದ್ದನ್ನ ರಿಪೇರಿ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಾ, ಅಥವಾ ಹೊಸದಾಗಿ ಸೃಷ್ಟಿ ಮಾಡ್ತಕ್ಕಂಥದನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದರಲ್ಲೂ ಕೂಡ ಸಮಸ್ಯೆಗಳು ಇರ್ತಕ್ಕಂಥದ್ದು. ಆ ಸಮಸ್ಯೆಗಳ ಜೊತೆಯಲ್ಲಿ ಲಾಭಾಂಶಗಳು ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಕಲಾವಿದರು ಬಹಳಷ್ಟು ನಿಮ್ಮಲ್ಲಿ ವಿಶೇಷವಾಗಿರತಕ್ಕಂಥ ಕಲೆ ಇರುತ್ತೆ. ಆ ಕಲೆಗೆ ಒಂದು ಬೆಲೆ ಸಿಗಲ್ಲ ಅನ್ನುವಂತ ಚಿಂತೆ ಇರುತ್ತೆ. ಜೊತೆಗೆ ನೀವು ಕೂಡ ಸಿಕ್ಕಿರುವಂತ ಅವಕಾಶಗಳನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡಿರಲ್ಲ. ಆಮೇಲೆ ನಿಮ್ಮಲ್ಲಿ ಸ್ವಲ್ಪ ಏಕಾಗ್ರತೆಯ ಕೊರತೆ ಕಾಡ್ತಾ ಇದೆ. ಯಾಕಂತಂದ್ರೆ ಒಂದು ಶ್ರದ್ಧೆಯಿಂದ ಯಾವ್ದೋ ಒಂದು ಕೆಲಸ ಮಾಡ್ತಾ ಇದ್ದೀರಿ, ಹಠದಿಂದ ಮಾಡಬೇಕು ಅನ್ನುವಂತ ಯೋಜನೆಯನ್ನ ರೂಪಿಸ್ತಾ ಇದ್ದೀರಿ ಅಂತಂದ್ರೆ ಕೊಟ್ಟ ಕೊನೆಯವರೆಗೆ ಅದನ್ನು ಹೋಗಿ ಸೇಫ್ ಆಗಿ ಲ್ಯಾಂಡ್ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದೀರಿ. ಹಾಗಾಗಿ ಸ್ವಲ್ಪ ಪ್ರಾರಂಭದಲ್ಲಿ ಅದಕ್ಕೆ ತುಂಬಾ ವೇಗ ಕೊಟ್ಟು ಆಮೇಲೆ ಅದಕ್ಕೆ ತುಂಬಾ ಸ್ಲೋ ಮಾಡ್ತಕ್ಕಂತ ಸನ್ನಿವೇಶಗಳಿದೆ. ಈ ರೀತಿಯಿಂದ ಬಹಳಷ್ಟು ಸಮಸ್ಯೆಗಳನ್ನ ಅನುಭವಿಸಿದಿರಿ. ಇದ್ರ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಸ್ವಲ್ಪ ಪ್ರಾರಂಭದಲ್ಲಿ ಇರ್ತಕ್ಕಂಥ ವೇಗವನ್ನೇ ಕೊನೆಯವರೆಗೆ ನೀವು ಉಳಿಸ್ಕೊಂಡು ಹೋದ್ರೆ ಬಹಳಷ್ಟು ಹೆಚ್ಚಿನ ಯಶಸ್ಸನ್ನ ಪಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕವಿಗಳು, ಲೇಖಕರು ಸನ್ಮಾನವನ್ನ ಪಡಿತಕ್ಕಂಥದ್ದು, ಮತ್ತೆ ಕೆಲವೊಂದು ಆರೋಗ್ಯ ವಿಚಾರಕ್ಕೆ ನೀವು ಇದ್ರ ಬಗ್ಗೆ ನೀವು ಎದೆಗೆ ಸಂಬಂಧಿಸಿರುವಂತಹ, ಹೃದಯಕ್ಕೆ ಸಂಬಂಧಿಸಿರತಕ್ಕಂತಹ, ಉಸಿರಾಟಕ್ಕೆ ಸಂಬಂಧಿಸಿರತಕ್ಕಂತಹ ಸಮಸ್ಯೆಗಳನ್ನ ಎದುರಿಸುವಂತಹ ಸನ್ನಿವೇಶಗಳು ಇರ್ತವೆ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಒಂದು ಕಾಳಜಿಯನ್ನ ಮಾಡ್ತಕ್ಕಂಥದ್ದು ಒಳ್ಳೆಯದು. ಉತ್ತಮ ಆದಾಯವಿದ್ರು ಏನಾಗುತ್ತೆ, ಹಣಕಾಸಿನಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಈ ಸಮಸ್ಯೆ ಅಂತೂ ಬಹಳ ದೊಡ್ಡದಿದೆ. ಇದ್ರಿಗೋಸ್ಕರನೇ ಒಂದ್ ಸಪರೇಟ್ ವಿಡಿಯೋ ಮಾಡ್ಬೇಕಾಗತ್ತೆ. ಸಿಂಹ ರಾಶಿಯವರು ನಿಮ್ ಕೈಯಲ್ಲಿ ದುಡ್ಡು ಬಂದ್ಬಿಡ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ಬಿಡ್ತೀರಿ. ಅಥವಾ ಏನೋ ಒಂದು ದೊಡ್ಡ ಅಮೌಂಟ್, ಬಲ್ಕ್ ಅಮೌಂಟ್ ಬಂತು ಅಂತಂದ್ರೆ ಯಾವ್ದೋ ಒಂದು ವಸ್ತುಗಳನ್ನ ತಗೊಂಡ್ಬಿಡೋದು. ಈ ತರ ಅನೇಕ ಆಗಿದೆ ನಿಮ್ ಜೀವನದಲ್ಲಿ. ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಆಮೇಲೆ ಪಶ್ಚಾತ್ತಾಪ ಪಟ್ಬಿಡೋದು, ಇರುವಂತ ದುಡ್ಡನ್ನ ಖಾಲಿ ಮಾಡ್ಕೊಂಡು ಈ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ನಿಂತಿರುವಂತಹ ಕೆಲಸ ಕಾರ್ಯಗಳು ಮರುಚಾಲನೆ ಆಗ್ತವೆ. ಮತ್ತೆ ಯಾರೋ ಸ್ವಲ್ಪ ಈ ಮನೆ ಕೊಳ್ಳಬಹುದು, ಹೊಲ ಕೊಳ್ಳಬಹುದು, ಏನಾದ್ರೂ ಬೆಲೆ ಬಾಳ್ತಕ್ಕಂಥ ಆಸ್ತಿಗಳನ್ನ ಕೊಳ್ಳಬಹುದು. ಈ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳು ಕೂಡ ನಿಮಗೆ ಬಹಳಷ್ಟು ಕಂಡು ಬರ್ತಾ ಇರತಕ್ಕಂಥದ್ದು. ಭೂಮಿಯ ವಾದ ಅಥವಾ
ನ್ಯಾಯಸ್ಥಾನದಲ್ಲಿ ನಿಮ್ಮ ಪರವಾಗಿರ್ತಕ್ಕಂಥದ್ದು, ವಾದ ವಿವಾದಗಳಲ್ಲಿ ನಿಮ್ಗೆ ಜಯ ಸಿಗುತ್ತೆ, ಕೋರ್ಟ್ ಕಚೇರಿಗಳಲ್ಲಿ ನಿಮಗೆ ಜಯ ಸಿಗುವಂತದ್ದು, ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಮಧ್ಯವರ್ತಿಯಾಗಿ ನೀವು ಯಾವುದೇ ಒಂದು ವ್ಯವಹಾರವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಾಮೀನ್ ಆಗೋದು, ಪಾರ್ಟ್ನರ್ ಇಂದ ಕೆಲಸ ಮಾಡೋದು, ಇದು ಯಾವುದೇ ಕಾರಣಕ್ಕೂ ನಿಮ್ಗೆ ಹೊಂದಾಣಿಕೆ ಆಗೋದೇ ಇಲ್ಲ. ಮಾಡಿದ್ರು ಕೂಡ ಅದು ಒಳ್ಳೆ ಫಲ ಸಿಗೋದು ಇಲ್ಲ. ಈ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದೀನಿ. ಅವ್ರು ಕೊಡ್ಲಿಲ್ಲ ಅಂದ್ರೆ ನಾನು ಕೊಡ್ತೀನಿ ಅಂತೇಳಿ ಮಧ್ಯಸ್ಥಿಕೆ ವಹಿಸಿ ಹಣದ ವ್ಯವಹಾರ ಮಾಡುವಂತ ದಯವಿಟ್ಟು ಬೇಡ ಅಂತ ಹೇಳ್ತೀನಿ. ಜೊತೆಗೆ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ಶುಭವಾಗಿರ್ತಕ್ಕಂಥ ಫಲ ಇದೆ, ಚಾಲೆಂಜಸ್ ಇದೆ, ಹಠ ಇದೆ. ಹಠದಿಂದ ಖಂಡಿತವಾಗ್ಲೂ ನೀವು ಗೆಲ್ಲುವಂತ ಸಾಧ್ಯತೆ ಇದೆ. ಈ ತಂತ್ರಜ್ಞಾನ ಅಭ್ಯಾಸ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಜ್ಞಾನಾರ್ಜನೆ ಆಗುವಂಥದ್ದು, ವಿದೇಶಕ್ಕೆ ತೆರಳುವಂಥದ್ದು, ಎಜುಕೇಟೆಡ್ ಆಗುವಂತಹ ಒಂದು ತಿಂಗಳು ಅಂತಂದ್ರೂ ತಪ್ಪಾಗಲ್ಲ. ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ ಕೈಯಲ್ಲಿ ಎಷ್ಟಿದೆ ಅಷ್ಟರಲ್ಲೇನೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚುವಂತ ಪ್ರಯತ್ನವನ್ನ ಮಾಡಿ. ವಿವಾಹದ ಅವಕಾಶಗಳು ಬಹಳಷ್ಟು ಜನರಿಗೆ ಕಂಡು ಬರುತ್ತೆ. ಸಂತಾನದ ಯೋಗಗಳು ಕೂಡ ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ಶುಭಕಾರಕವಾಗಿರ್ತಕ್ಕಂಥ ಫಲಗಳು. ಇಷ್ಟೆಲ್ಲ ಅದ್ಭುತವಾದಂತಹ ಶುಭಕಾರಕವಾದ ಫಲಗಳಿದೆಯಲ್ಲ, ಅದು ನಿಮಗೆ ಉಪಯೋಗ ಆಗಬೇಕು ಅಂತಂದ್ರೆ ದೈವ ಬಲ ಅನ್ನುವಂಥದ್ದು ಬೇಕು, ದೈವ ಕೃಪೆ ಅನ್ನುವಂಥದ್ದು ಬೇಕು. ಹಾಗಾಗಿ ನಿಮಗೆ ಪರಿಹಾರ ಅನ್ನುವಂಥದ್ದು ಬೇಕಾಗುತ್ತೆ. ಆ ಪರಿಹಾರಗಳನ್ನು ತಿಳಿಸ್ತೀನಿ ಎಲ್ಲ ಫಲ ಸಿಗೋದಕ್ಕೆ. ಅದ್ರ ಜೊತೆಗೆ ಕೆಲವೊಂದು ಎಚ್ಚರಿಕೆಗಳು ಇದಾವೆ. ಆ ಎಚ್ಚರಿಕೆಗಳನ್ನ ಗಮನದಲ್ಲಿಟ್ಕೊಂಡು ನೀವು ಈ ತಿಂಗಳು ಅತ್ಯಂತ ಸೂಕ್ಷ್ಮವಾಗಿ ನಡೆಯುವಂತಹ ಪ್ರಯತ್ನವನ್ನ ಮಾಡಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಜೊತೆಗೆ ನಾನು ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ಹೇಗೆ ಅನಿಸ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಈ ಒಂದು ತಿಂಗಳಲ್ಲಿ ನೀವು ಪರಿಹಾರ ಏನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಸಿಂಹರಾಶಿಯವರಿಗೆ ದುರ್ಗಾ ಸ್ತೋತ್ರವನ್ನ ಪಠಣ ಮಾಡತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆ ಫಲಗಳು ನಿಮಗೆ ಸಿಗುವಂತದ್ದು. ಜೊತೆಗೆ ಶ್ರೀ ಆಂಜನೇಯನ ಸಹಸ್ರನಾಮ ಪಠಣ ಮಾಡತಕ್ಕಂಥದ್ರ ಮೂಲಕನೂ ಕೂಡ ಅದ್ಭುತವಾದಂತಹ ಫಲಗಳು ಸಿಗುತ್ತೆ. ತಂದೆ ತಾಯಿ ಗುರು ಹಿರಿಯರ ಸೇವೆಯನ್ನು ಮಾಡತಕ್ಕಂಥದ್ದು, ಹಿರಿಯರ ಮಾರ್ಗದರ್ಶನವನ್ನ ಪಡ್ಕೊಳ್ತಕ್ಕಂಥದ್ರಿಂದ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ನಿರ್ಗತಿಕರಿಗೆ ಆಹಾರ ಅಥವಾ ವಸ್ತ್ರ ದಾನವನ್ನ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿ. ಇದರಿಂದ ಒಳ್ಳೆ ಫಲಗಳು ನಿಮ್ಗೆ ಸಿಗುವಂತದ್ದು. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರಗಳಿದೆ. ಶ್ರದ್ಧೆ ಭಕ್ತಿಯಿಂದ ಈ ಪರಿಹಾರಗಳನ್ನ ಅಥವಾ ಈ ಪೂಜೆಗಳನ್ನ ಮಾಡಿಕೊಂಡು ದೇವರ ಒಂದು ಅನುಗ್ರಹಕ್ಕೆ ಕೃಪೆಗೆ ಪಾತ್ರವಾಗಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.